ಡೆವಿಲಲ್ಲಿ ಸಾಂಗಲ್ಲಿ ಏನೋ ಮಾಡಿದ್ದೀರಾ ಅಂತ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಆ್ಯಕ್ಚುಲಿ ಡೆವಿಲ್ ಸಾಂಗಲ್ಲಿ ಒಂದು ಸಾಂಗಲ್ಲಿ ಮಾಡಿದ್ದೆ ನಾನು, ರಾಘು ಮತ್ತು ಗೊಬ್ಬರಗಾಲ ವಿನೋದ್ ಗೊಬ್ಬರಗಾಲ ಅವರು ಮಾಡಿದ್ವಿ. ಅಂದರೆ ಮಾಮೂಲಿ ಸಾಂಗಲ್ಲಿ ಸುಮ್ಮನೆ ನಾವು ಒಂಥರ ಗೆಸ್ಟ್ ಎಂಟ್ರಿ ಥರ ಒಂದು ಲವ್ ಸಾಂಗಲ್ಲಿ ಮಾಡಿದ್ವಿ ಹೀರೋಯಿನ್ ಜೊತೆ. ಬಾಸು ಇದ್ದರು ಅವ್ರ ಜೊತೆ. ಭಾಳ ಖುಷಿಯಾಗುತ್ತೆ. ಆ್ಯಕ್ಚುಲಿ ನಂದೊಂದು ಏನು ಗೊತ್ತಾ ಸರ್, ನನಗೆ ಒಂದು ಸಣ್ಣ ಕ್ಯಾರೆಕ್ಟರ್ ಸಿಕ್ಕಿದ್ರು ನಂಗೆ ಭಾಳ ಖುಷಿ. ಅದು ಪಾಸಿಂಗ್ ಸೀನ್ ಆಗ್ಬಿಡು. ನಮ್ಮ ಕರ್ನಾಟಕದಲ್ಲಿರುವಂಥ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಸಿನಿಮಾ ಮಾಡಬೇಕು ಅನ್ನೋದು ನಮ್ಮ ಆಸೆ, ನಮ್ಮ ಕನಸು. ಆ ಕನಸಲ್ಲಿ ಒಂದು ಸೀನ್ ಸಿಕ್ಕಿದ್ರು ಸಾಕು, ನಾನು ಮಾಡ್ಬಿಟ್ಟೈತೀನಿ. ನಾನು ಅದನ್ನೇ ಹೇಳಿತ್ತು, ಸರ್ ನಿಮ್ಮ ಸಿನಿಮಾದಲ್ಲಿ ನಂಗೆ ಒಂದು ಸೀನ್ ಸಿಕ್ಕಿದ್ರೆ ಸಾಕು ಸರ್ ಅಂತ. ಸೀನ್ ಸಿಕ್ಕಿಲ್ಲ, ಒಂದು 3 ನಿಮಿಷ ಸಾಂಗೇ ಸಿಕ್ಬಿಡ್ತು. ಅದೃಷ್ಟ ತುಂಬ ಚೆನ್ನಾಗಿ ಮಾತಾಡಿಸ್ರು. ನಾನು ಮರೆಯೋಕ್ಕಾಗದೇ ಇರೋಂಥ ನೆನಪು ಅದು. ಯಾಕೆ ಅಂತಂದರೆ ನಮ್ಮಂಥ ಪುಟ್ಟ ಕಲಾವಿದರನ್ನು ಗುರುತಿಸಿ ನಾವು ಮಾಡೋ ಪ್ರತಿಯೊಂದು ಆ್ಯಕ್ಟ್ ಬಗ್ಗೆನೂ ಹೇಳಿದ್ದಾರೆ ಅವರು. ನೀನು ಈ ಕ್ಯಾರೆಕ್ಟರ್ ಸಖತ ಮಾಡಿದೆ, ಅವತ್ತು ಬಳ್ಳಾಳ ಚೆನ್ನಾಗಿ ಮಾಡಿದೆ, ಈ ಸ್ಕಿಟ್ಟಿದ್ದು ಹಿಂಗೆ ಮಾಡಿದೆ, ಪ್ರತಿಯೊಂದನ್ನು ಮಾತಾಡಿಸಿದ್ರು. ಅವರೆಲ್ಲ ಇದ್ರು ಚೆನ್ನಾಗಿರ್ಬೇಕು ಸರ್ ಅವರು. ಆ್ಯಕ್ಚುಲಿ ಆ ಥರ ಕಲಾವಿದರನ್ನ ಮಾತಾಡ್ಸೋದು ಗುರುತಿಸೋದೇ ಕಡಿಮೆ ಈ ಪ್ರಪಂಚದಲ್ಲಿ. ನಾವು ಫ್ಯಾಮಿಲಿಯವರೇ ಗುರುತಿಸಲ್ಲ ನಮ್ಮನ್ನು. ಅಂಥದ್ರೆ ಎಲ್ಲಿಂದ ಬಂದೋ ನಮ್ಮನ್ನು ಗುರುತಿಸಿ ಒಪ್ಕೊಂಡು ಮಾತಾಡಿಸ್ತಾರಲ್ಲ, ನಮ್ಗೆ ಅದಕ್ಕಿಂತ ದೊಡ್ಡ ಖುಷಿ ಏನಿಲ್ಲ. ಆ ಖುಷಿ ನನಗೆ ಭಾಳ ಇಷ್ಟ ಆಯಿತು. ಸರ್ ನನಗೆ ಇನ್ನೊಂದು ಪ್ರಶ್ನೆ ಏನು ಅನಿಸಿದಂದರೆ, ಈಗ ದರ್ಶನ್ ಸರ್ ಆಗಲಿ ಯಾರೇ ಸ್ಟಾರ್ ಆಗಲಿ ಯಾರ್ದೋ ಒಂದು ಸಿನಿಮಾದಲ್ಲಿ ಗೆಸ್ಟು ಅಂತ ಬರ್ತಾರೆ. ನೀವು ದರ್ಶನ್ ಸರ್ ಸಿನಿಮಾದಲ್ಲೇ ಗೆಸ್ಟ್ ಮಾಡಿದ್ರಲ್ಲ, ಅದೇ ಗೆಸ್ಟ್ ಅಲ್ಲ ಸರ್, ಅದು ನಮ್ದು ಅದೃಷ್ಟ. ನಮ್ಮದು ಆ್ಯಕ್ಚುಲಿ ಅವರು ಹಂಗೆ ರೇಗ್ಸರು ಅಲ್ಲಿ ಸೆಟ್ಟಲ್ಲಿ ನಮಗೆ ಗೆಸ್ಟ್ ಆರ್ಟಿಸ್ಟ್ಗಳು ಕಣೋ ಅಂತ. ಸರ್ ಗೆಸ್ಟ್ ಆರ್ಟಿಸ್ಟ್ಗಳಲ್ಲ ಸರ್, ನಮ್ಮ ಅದೃಷ್ಟ ಅದು. ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಮ್ಗೆ ಒಂದೊಂದು ಸೀನ್ ಬಂದು ಹೋಗೋದು ನಮ್ಗೆ ಅದೃಷ್ಟ. ಅಂಥದ್ರಲ್ಲಿ ಸಾಂಗಲ್ಲಿ ನಮ್ಗೆ ಸಿಗ್ತಲ್ಲ, ಅದೃಷ್ಟ ಅದು. ಆ್ಯಕ್ಚುಲಿ ಗೆಸ್ಟು ಅಂದ್ಕೊಂಡು ಹಂಗಲ್ಲ, ಒಂದು ನಮಗೂ ಒಂದು ಚಾನ್ಸ್ ಅಲ್ಲ ಸರ್. ಅದನ್ನು ಡ್ಯಾನ್ಸರು ಮಾಡ್ಬೋದಿತ್ತು ಸರ್, ಡ್ಯಾನ್ಸರ್ಸು ಮಾಡ್ಬೋದಿತ್ತು, ಯಾರನ್ನೋ ಕರೆದು ಬೇಕಾದ್ರೂ ಮಾಡ್ಬೋದಿತ್ತು. ಆ ಡ್ಯಾನ್ಸ್ ಜಾಗದಲ್ಲಿ ನಮ್ಮನ್ನು ಹಾಕಿದ್ರಲ್ಲ, ಯಾಕೆ ಹಾಕಿದ್ರು ಏನಕ್ಕೆ ಅಂತ ಕೇಳಿದೆ ನಾನು. ಹಂಗೆ ಸರ್ ಇದು ಏನಕ್ಕೆ ಸರ್ ಏನು ಅಂತ, ನಂಗೆ ಇಷ್ಟ ಜಗಪ್ಪ ನೀವು, ನಂಗೆ ಇಷ್ಟ, ರಾಘವ್ರು ಇಷ್ಟ, ನಂಗೆ ಇವರು ಇಷ್ಟ, ನಂಗೆ ಎಲ್ಲ ಹುಡುಗರು ಇಷ್ಟ ಅಂತ ಡೈರೆಕ್ಟ್ರು ಹೇಳಿದ್ರು. ನಾವು ಏನು ಅವ್ರ ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿ. ಸರ್ ಆ ಸಾಂಗ್ ಬಗ್ಗೆ ಏನಾದರೂ ಕ್ಲೂ ಕೊಡ್ಬೋದಾ ನಮಗೆ? ಸಾಂಗ್ ಬಗ್ಗೆ ಅದೇ ಸಾಂಗಲ್ಲಿ ಇದೀನಿ ಅನ್ನೋದೇ ಕ್ಲೂ. ಯಾವ ಸಾಂಗು ಅಂತ ಅದು ನೆನಪಿಲ್ಲ ನನಗೆ. ನಾನು ಬರೀ BGM ಮಾತ್ರ ಡ್ಯಾನ್ಸ್ ಮಾಡಿದ್ದಿತ್ತು. ಮೋಸ್ಟ್ಲಿ ಸ್ಟೆಪ್ ಆಗ್ಬೋದು ಅದು.